ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಸಾರ್ವಜನಿಕರ ಮನೆಯ ಪರಿಸ್ಥಿತಿ ಹೀಗಿದೆ ನೋಡಿ. ಗ್ರಾಮದಲ್ಲಿ ನಾವು ಇಡೀ ಗ್ರಾಮ ಇದೇ ತರಹ ಬದುಕು ಮಾಡುವಂತಹ ಪರಿಸ್ಥಿತಿ ಇವತ್ತಿನ ದಿನ ಈ ಬೆನಕನಹಳ್ಳಿ ಗ್ರಾಮದಲ್ಲಿದೆ. ಸುಮಾರು 5-6 ವರ್ಷಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯ ಪರಿಣಾಮವಾಗಿ ಮಳೆ ಬಂದರೆ ಸಾಕು ಜನಜೀವನ ಬಹಳ ಅಸ್ತವ್ಯಸ್ತವಾಗಿ ಇಡೀ ಮನೆಯಲ್ಲಿರುವಂತಹ ಜನರೆಲ್ಲರೂ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇವತ್ತಿನ ದಿನ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಕಾರಣ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅನ್ನುವಂಥದ್ದು ನಮಗೆ ಹೇಳದಂತಾಗಿದೆ. ಮಳೆ ಬಂದಾಗ ಗ್ರಾಮದಲ್ಲಿ ಬರುವಂಥ ಹೊಲದಿಂದ ಅಥವಾ ಬೇರೆ ಸ್ಥಳಗಳಿಂದ ಬರುವಂತಹ ನೀರು ಗ್ರಾಮದಲ್ಲಿ ಬರದೇ ಇರುವಂಥ ರೀತಿಯಲ್ಲಿ ತಡಿಬೇಕು ಅನ್ನುವಂಥದ್ದು ನಮಗೆ ಬರ್ತಾವ ಒಳಗ ಏನೋ ಮಗ ಸುತ್ತ ರೊಟ್ಟಿ ಇರ್ತೀನಿ ಏನಾರ ಮಾಡಂದ್ರ ಯಾರು ಇಲ್ಲ ಊರಿಗೆ ಹೋಗ್ಯಾರ ಊಟಕ್ಕೆ ಹೋದ್ರ ಮಸಿ ಅದ ಇವತ್ತು ಯಾವ ಬಿ ಹಿಂಗೇನ ಇದು ಹಿಂಗೆ ನೋಡೋ ಮಗ ಮಣ್ಣಿನ ಇದ್ರಕ್ಕಿಂತ ಮನಾಗ ಬಂದ ಹಿಂಗೆ ನೋಡೋ ಯಪ್ಪ ಹಿಂಗೆ ಅದ ಏನ್ ಮಾಡ್ಕೊಂಡ್ ತಿನ್ಬೇಕ್ ಮಗ ನೀರು ಅಂದ್ರೆ ಮನ್ಯಾಗ ಯಾರೆಲ್ಲ ಸತ್ತು ಹೋಗಳಿ ಅದೇನದ ಮನೆಗಳು ಏನೋದಿಲ್ಲ. ಈಗ ಯಾಕಡಿಂದ ಹೋಗ್ತಾವ ಇವು ನೀರು? ಮಣ್ಣಾಗ ಹೋಗ್ತಾವ ಇನ್ನ ಹೋಗಲ್ಲ ಈಗ ಆಯ್ತು ಈಗ ಇನ್ನ ರಾತ್ರಿ 12 1 ನಮ್ಮ ಮನೆ ಬರ್ತೊಳದು. ನೀರ್ ಹೋಗ್ತಾವ ಮಗ ನೀರೇ ಹೋಗಲ್ಲ ಇನ್ನ ತಿನ್ಬೇಕಂದ್ರೆ ಕಾಳು ಬಿದ್ದೀವಿ ಈಗ ಹೊಸ ಅದ್ರ ಮಾಡ್ಕೊಂಡ್ ತಿನ್ಬೇಕು ಇದು ಇಲ್ಲ ನೀರೇ ಹೋಗಲ್ಲ ಮಗ ನೀರೇ ಹೋಗಲ್ಲ. ಎಲ್ಲಿ ಹೋಗ್ತಾವ ತೆಗ್ಗಿದ್ದಾಗೆ ನೀರ್ ಎಲ್ಲಿ ಹೋಗ್ತಾವ ನೀರೇ ಹೋಗಲ್ಲ ಯಪ್ಪ ಸಾಕಾಗಿ ಹೋಗಲ್ಲ ನೀರ್ ಹೋಗಲ್ಲ ಕುಡ್ದಾಗ ಹೋಗಲ್ಲ. ಕ್ಕಾಗಿ ಅಲ್ಲದೆ ನಿಮಗೆ ಈಗ ಮಳೆ ಏನು ಬರ್ತಾ ಇದೆ, ಮಳೆ ಬರುವಂತ ಪರಿಣಾಮ ನಿಮ್ಮ ಊರಲ್ಲಿ ನೀರು ಬರ್ತಾ ಇವೆ, ಮನೆಯಲ್ಲಿ ನೀರು ಬರ್ತಾ ಇವೆ. ಇವಾಗ ಇದಕ್ಕೆ ಏನು ಪರಿಹಾರ ಬೇಕಂತ ನೀವು ಬಯಸ್ತಾ ಇದ್ದೀರಿ? ಎಲ್ಲ ಕಲ್ತು ಹೊಸ ನೀರು ಆ ಕಡೆ ಊರ್ ಘಾಟಿ ಹೋಗೋ ಪ್ಲಾನ ಮಾಡ್ಬೇಕಪ್ಪ. ಇದು ಈಗ ಹಾಗೆ ಮಾಡ್ಬೇಕು. ಅಲ್ಲದೆ ನೀವು ಈ ಮನೆಗಳನ್ನ ಮತ್ತೆ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಜಾಗದಲ್ಲಿ ನಮ್ಗೆ ಹೊಸ ಮನೆಗಳ ಕಟ್ಟಿಸ್ಕೊಡ್ರಿ ಅಂತ ಹೇಳ್ತಿರೋ ಅಥವಾ ಇದಕ್ಕೆ ದುರಸ್ತಿ ಮಾಡಂತ ಹೇಳಕ್ ಇಷ್ಟಪಡ್ತೀವಿ? ದುರಸ್ತಿ ಮಾಡಿದ್ರೆ ಚಲೋ ಆಗ್ತದ್ರಿ. ಮತ್ತೆ ಆ ಕಡೆ ಕಟ್ಟಿಸ್ಕೊಡ್ಲಕ್ಕೆ ಎಷ್ಟು ಇಮರತ್ ಮಾಡಿವಿ ಇದನ್ನೆಲ್ಲ ಹಾಳಾಗೋಗ್ತದ. ಕೇಳಿದ್ರಲ್ಲ ಬಂಧುಗಳೇ, ಇವತ್ತಿನ ದಿನ ಈ ಧಾರಾಕಾರವಾಗಿ ಸುರಿಯುತ್ತಿರ್ತಕ್ಕಂಥ ಈ ಮಳೆಗೆ ಪ್ರತಿ ಮಳೆಗಾಲದಲ್ಲೂ ಕೂಡ ಬೆನಕನಹಳ್ಳಿ ಗ್ರಾಮದ ಮಹಿಳೆಯರಾಗಿರ್ಲಿ ಮತ್ತೆ
ಸಾರ್ವಜನಿಕರಾಗಲಿ ಕೈಯಲ್ಲಿ ಜೀವ ಹಿಡಿದುಕೊಂಡು ಬದುಕುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬೆನಕನಹಳ್ಳಿ ಗ್ರಾಮದಿಂದ ನಾವು ಹೊರಗಡೆ ಹೋಗ್ಬೇಕಾದ್ರೆ ಅದು ಆಸ್ಪತ್ರೆಗಾಗಿರ್ಬೋದು ಮತ್ತೆ ಇನ್ನಿತರ ಚಟುವಟಿಕೆಗಳಾಗಲಿ ಮಳೆ ಬಂದಾಗ ಊರಿಂದ ಹೊರಗಡೆ ಹೋಗುವಂಥದ್ದು ಬಹಳ ಕಷ್ಟದ ವಿಚಾರ. ಯಾಕಂತಂದ್ರೆ ಇಡೀ ಗ್ರಾಮವೇ ಜಲದಿಗ್ಬಂಧನದಲ್ಲಿ ಒಳಪಟ್ಟಿರುತ್ತದೆ. ಆ ಒಂದು ಕಾರಣಕ್ಕಾಗಿ ಮಳೆ ಬಂದಾಗ ಅವರು ಜಾಗರಣೆ ಮಾಡುವಂಥದ್ದು ತಪ್ಪಬೇಕು ಅನ್ನೋದಾದ್ರೆ ಇವತ್ತಿನ ದಿನ ಅಧಿಕಾರಿಗಳು ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬೇಕು. ಇವಾಗಲೇ ಅಮ್ಮ ಹೇಳಿದ್ರು, ಅವ್ರು ಹೇಳಿರುವಂತಹ ಮಾತು ಇಷ್ಟೇ, ಯಾವತ್ತೂ ಕೂಡ ಅಧಿಕಾರಿಗಳು ಬಂದಾಗ ಅಧಿಕಾರಿಗಳು ಬರೀ ಫೋಟೋಶೂಟ್ಗಾಗಿ ಬರ್ತಾ ಇದ್ದಾರೆ ಅನ್ನುವಂತ ಭಾವನೆ ಇಲ್ಲಿರುವಂತ ಮಹಿಳೆಯರಿಗೆ ಬರ್ತಾ ಇದೆ. ಅದಕ್ಕೆ ಯಾವುದೇ ತರಹದ ಶಾಶ್ವತ ಪರಿಹಾರ ಒದಗಿಸಿ ಬರ್ತಾ ಇಲ್ಲ. ಅದೇ ರೀತಿಯಾಗಿ ಇದಕ್ಕೆ ಬೇರೆ ಯಾವುದಾದ್ರೂ ಸೂಕ್ತವಾದಂತಹ ಪರಿಹಾರ ಒದಗಿಸಿಕೊಡುವಂತ ಕೆಲಸ ಇಂದಿನ ಸರ್ಕಾರವಾಗಲಿ ಮತ್ತು ಜನಪ್ರತಿನಿಧಿಗಳೇ ಆಗಲಿ ಮಾಡ್ತಾ ಇಲ್ಲ ಎನ್ನುವಂಥದ್ದು ಬಹಳ ನೋವಿನ ಸಂಗತಿಯಾಗಿದೆ. ಈ ಗ್ರಾಮದಲ್ಲಿ ಹೊಸ ಬಡಾವಣೆಯಲ್ಲಿರುವಂತಹ ಸಂಪೂರ್ಣ ಮನೆಗಳು ನೀರಲ್ಲಿ ಹೋಮ ಆಗುವಂತ ರೀತಿಯಲ್ಲಿದೆ. ಆ ಒಂದು ಕಾರಣಕ್ಕಾಗಿ ಗ್ರಾಮದಲ್ಲಿರುವಂತಹ ಮನೆಗಳಲ್ಲಿರುವಂತಹ ಸಂತ್ರಸ್ತರಿಗೆ ಬೇರೊಂದು ಕಡೆ ಮನೆಯನ್ನ ವರ್ಗಾವಣೆ ಮಾಡಿ ಅಲ್ಲಿ ಸಂತ್ರಸ್ತರಿಗೆ ವಸತಿಯನ್ನು ಕಲ್ಪಿಸಿಕೊಡ್ತಾರೋ ಅಥವಾ ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸಿಕೊಡ್ತಾರೋ ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಬೇಕಾಗಿದೆ. ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿರುವಂತಹ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ಸಹಾಯಕ ಆಯುಕ್ತರಾಗಿರ್ಬೋದು ಮತ್ತೆ ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಾನೊಂದು ಆಗ್ರಹವನ್ನು ಮಾಡ್ತೀನಿ. ಈ ಗ್ರಾಮದಲ್ಲಿ ಬರುವಂತಹ ನೀರಿನ ವ್ಯವಸ್ಥೆಯನ್ನ ಬೇರೊಂದು ಮಾರ್ಗಕ್ಕೆ ವರ್ಗಾಯಿಸಿ, ಇಲ್ಲಾಂದ್ರೆ ನೀವೇ ವರ್ಗಾವಣೆಯಾಗಿ ಹೋಗಿ, ಇದಕ್ಕೆ ಸಂಪೂರ್ಣವಾದಂತಹ ಹೊಣೆಯನ್ನ ನೀವು ಅಧಿಕಾರಿ ವರ್ಗದವರು ಮತ್ತು ಜನಪ್ರತಿನಿಧಿಗಳು ಆಗ್ತೀರಿ ಅನ್ನುವಂತಹ ಸಂದೇಶವನ್ನು ಇವತ್ತಿನ ದಿನದಲ್ಲಿ ಬಹಳ ನೋವಿನಿಂದ ನಾನು ಕೊಡ್ತಾ, ಈ ಒಂದು ಸಮಸ್ಯೆಗೆ ನೀವೇನಾದ್ರೂ ಪರಿಹಾರ ಒದಗಿಸಿಕೊಡ್ಲಿಲ್ಲ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂತಹ ಮಹಿಳೆಯರು ಸರ್ಕಾರಿ ಕಚೇರಿಯಲ್ಲಿ ಬಂದು ಅವರ ದಿನನಿತ್ಯದ ಜೀವನ ನಡೆಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.